ಹಾಯ್ ಬಡೀಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವಾಗ ಟೈಮ್ ಬಂದು 10 o'clock ಹತ್ತತ್ರ ಆಗ್ತಾ ಬರ್ತಿದೆ. ನಾವು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಶಾರ್ಟ್ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೇಳ್ತೀರಾ ಮಿಸ್ಟರ್ ಉಂಡೆ? ಇವ್ರು ಗೊತ್ತಲ್ಲ, ಇವನು ಗೊತ್ತಲ್ಲ, ಉಂಡೆ ಅಲ್ಲ, ಸಾರಿ ರೇವಂತ್ ಅಲ್ಲ, ಉಂಡೆ ಅಲಿಯಾಸ್ ರೇವಂತ್. ಕೊರಗಜ್ಜಕ್ಕೆ ಹೋಯ್ತಿದ್ವಿ. ಟಾಪಿಕ್ ಚೇಂಜ್ ಮಾಡ್ಬಿಡಿ ನೀವು. ಏನು ಕೇಳಕ್ಕೆ, ಏನು ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ? ಪ್ರಾರ್ಥನೆ ದೇವರು ಎಲ್ಲಾರನ್ನೂ ಚೆನ್ನಾಗಿಟ್ಟಿರ್ಲಿ ಅಂತ. ಏನೋ ದೇವ್ರು ಚೆನ್ನಾಗಿಟ್ಟಿರ್ಲಿ ಅಂತಿದ್ದೆ ಅವಾಗಲೇ. ನಮ್ಮ ಅಮ್ಮನ್ ಚೆನ್ನಾಗಿಟ್ಟಿರ್ಲಿ ಅಂತ. ಎಸ್ ಬಡೀಸ್, ಸೊ ಫ್ರೆಂಡ್ಸ್ ಎಲ್ಲ ಸೇರಿ 2 ಕಾರಲ್ಲಿ 8 ಜನ ಕೊರಗಜ್ಜಕ್ಕೆ ಹೋಗ್ತಾ ಇದ್ದೀವಿ. ಕೊರಗಜ್ಜ ಅಂತಲ್ಲ, ಅದಾದಮೇಲೆ ದೇವಸ್ಥಾನ ಮುಗಿಸ್ಕೊಂಡು ಮಂಗಳೂರಲ್ಲಿ ಹಂಗೆ ನ್ಯೂ ಇಯರ್ ಪ್ರಯುಕ್ತ ಪಾರ್ಟಿ ಮಾಡಿ ಚಿಲ್ ಮಾಡಿ ಬರೋಣ ವಾಪಸ್. ನಮ್ಮ ಹೆವಿ ಡ್ರೈವರ್ ಪುನೀತ್ ಶಾನ್ ಅವರು ಕಾರ್ ಓಡಿಸ್ತಿದ್ದಾರೆ. ಓಕೆ ಪುನೀತ್, ವಾಟ್ ಡು ಯು ಡು? Okay, you are driving, putting gears? No. Then? Only steering. Accelerator giving, going, brake, hirding. ಮುಂದೆ ಗಾಡಿ ಸರ್ not going. Don't go lorry in this. They will go lorry in this. Lorry in this, they will not leave. They will show us some part. Escape. Yeah, good boys. They are leaving. Jai Tar Mahadev ki. ಮಹಾಪ್ರಭುಗಳೇ, ತಿರುಗಿ ಸ್ವಲ್ಪ, ನಿಮ್ ದರ್ಶನ ಕೊಡಿ. ನಿಮ್ ದರ್ಶನ ಕೊಡ್ರೆ 6 ಪ್ಯಾಕ್ ಸಂಕೇತ್. ಎಲ್ಲಿ ಹೋಗ್ತಿದ್ದೀರಾ? ಎಸ್ ಬಡೀಸ್, ಆಲ್ರೆಡಿ ಹೇಳಿದ್ದೀನಲ್ವಾ, ಲೈಕ್ ಮಂಗಳೂರಿಗೆ ಹೋಗ್ತಿದ್ದೀವಿ ಅಂತ. ಸೊ ಪಾರ್ಟಿ ಮಾಡೋಕ್ಕೆ ಕೂಡ ಹೌದು ಹೋಗ್ತಿದ್ದೀವಿ. ಆಮೇಲೆ ಈಗ ಒಂದು ಚಿಕ್ಕದಾಗಿ ಒಂದು ಸ್ಟಾಪ್ ಹಾಕಿದ್ದೀವಿ, ಸಾಕು ಅನಿಸುತ್ತೆ. ಇನ್ನೊಂದು ಮತ್ತೆ ಮಂಗಳೂರಿಗೆ ಹೋಗಿ ಶುರು ಮಾಡ್ತೀವಿ ಬ್ಲಾಗ್. ಮುಂಡೆದು ಬಾಟ್ಲು ಬಾಯಿಗೆ ನೀರು ಬಿಡೋಕ್ಕೆ ಎಷ್ಟು ದೊಡ್ಡ ಬಾಟ್ಲಲ್ಲಿ ತಂದವ್ ನೋಡಿ, ಸಾಕು. ರೇಂಜ್ ರೋವರ್ ಕಳ್ಳ ಲವರ್ ಜೊತೆ ಮಾತಾಡ್ತಿದ್ಯಾ? ಯಾರದು ಹುಡುಗಿ? ಏಯ್, ಯಾವ ಜಿಂಕೆ ಮರಿನೋ? ಸೈಡ್ ಬಾರೋ. ಚಳಿಗೆ ಎಲ್ಲ ನಡುಗ್ತಾ ಇದ್ದು. ಏನು ನಡುಗ್ತಿತ್ತು? ಕೈ ಕಾಲು ಎಲ್ಲ ಬಾಡಿ ಪಾರ್ಟ್ಸ್. ನೀನು ಎಲ್ಲಿಂದ ಬಂದೆ? ನೀನು ಬೆಂಗಳೂರು. ಗ್ಯಾಪಲ್ಲಿ ಏನು ಮಾಡ್ಕೊ ಬಂದೆ? ಏನು ಮಾಡಿ ಸುಮ್ಮನೆ ಬಂದೆ ನಾನು. ಡೋರ್ ನಾಕ್ ಮಾಡಿದ್ರೆ ಆನೆ ಬಂದು ಬಾ ಡೋರ್ ತೆಗಿ, ಇಲ್ಲಿ ನಿಲ್ಬೋದು, ಹಿಂಗೆ ಇದು ಮಾಡೋದು. ಸುಮ್ಮನಿರ್ಬೇಕಷ್ಟೇ, ಗಾಬರಿ ಆಗಬಾರ್ದು. ಗಾಡಿನ ಉರುಳಿಸಿದ್ರೆ ಸುಮ್ಮನಿರ್ಬೇಕು ಅಷ್ಟೇ. ಇಲ್ಲ ಆಲ್ಮೋಸ್ಟ್ ಹೆಂಗ್ ಗೊತ್ತಾಗ್ತದೆ. ಈ ನನ್ನ ಮಕ್ಕಳದು ಒಂದೊಂದಲ್ಲ ಗಾಯ್ಸ್, ಇದು ಆಲ್ರೆಡಿ 4ನೇ ಸ್ಟಾಪು. ಜ್ಯೂಸ್ಗೊಂದ್ಸಲ, ಇದಕ್ಕೊಂದ್ಸಲ ಬರೀ ಇರ್ತದೆ. ಇಲ್ದಿರೋದೆಲ್ಲ ವಿಡಿಯೋ ಮಾಡ್ತಾನೆ. ಏನು ಡಿಪ್ಪೆ ಕ್ಯಾಬ್ ಮಾಡ್ತಾವನೆ. ಉಂಡೆ ಮಾಲ್ಟ್ ಆಗಿದೆಯಲ್ಲೋ. ಎಸ್ ಬಡೀಸ್, ಸೊ ಇವಾಗ ಕೊರಗಜ್ಜ ಸ್ವಾಮಿ ಟೆಂಪಲ್ ಬಂದಿದ್ದೀವಿ. ಹಿಂದ್ಗಡೆನೇ ಟೆಂಪಲ್ ಇದೆ. ಸೊ ಬರೀ ಟೆಂಪಲ್ ರನ್ನೇ ಆಗೋಗಿದೆ ನಂದು. ಕಾರ್ ಬಂದಲ್ಲಿಂದ ಏನು ಮಾಡೋಕ್ಕಾಗಲ್ಲ, ಜಲ್ದಿ ಮಾಡೋಣ. ಇನ್ನೊಂದು 2 ಅವರ್. ಏನೋ ಕತೆ ಹೊಡಿತಾನ ಅವನು. ಸರ್ ನಮಸ್ತೆ. ಟೆಂಪಲ್ ರೌಂಡ್ಸ್ ತುಂಬ ಆಗ್ತಿದೆ, ಏನು ಮಾಡೋದು ಸಾಕೋಗಿದೆ ಗೈಸ್. ಟೆಂಪಲ್ ಏನು ಚೆನ್ನಾಗಿದೆ ಅಂದರೆ, ಈ ದೇವಸ್ಥಾನ ಸೋಮನಾಥ ದೇವಸ್ಥಾನ. ಅದ್ರ ಹಿಂದೆ, ಆ ದೇವಸ್ಥಾನದ ಹಿಂದೆನೇ ಏನಿದೆ ಗೊತ್ತಾ?
ದೇವಸ್ಥಾನದ ಹಿಂದೆ ಬೀಚ್. ಇವಾಗ ನಾವು ಬೀಚ್ ಕಡೆ ಹೋಗ್ತಿದ್ದೀವಿ, ನೀವು ಬನ್ನಿ ಹಂಗೆ ಜೊತೆಗೆ. ಈ ಕಡೆ ತೋರಿಸಿ. ಎಸ್ ಕಮಾನ್. ಈ ಮೇ ಬಿ ಈ ಟೆಂಪಲ್ ಯಾರಿಗೂ ಗೊತ್ತೇ ಇಲ್ಲ ಅನಿಸುತ್ತೆ. ಈ ಟೆಂಪಲ್ ಇದೆಯಲ್ಲ, ಲೈಕ್ ಆ ಮ್ಯಾಪು ನಾವು ಅಲ್ಲಿ ನೋಡ್ಕೊಂಡು ಬಂದಿರೋದು ಕೊರಗಜ್ಜ ಸ್ವಾಮಿ ದೇವಸ್ಥಾನದಲ್ಲಿ. ಆದರೆ ಇದು ಮಾತ್ರ ತುಂಬಾ ಚೆನ್ನಾಗಿದೆ. ಚಿಕ್ಕದಾಗಿ 4-5-6 ಬೋಟ್ ಇದೆ. ಇಂಥ ಶಾಂತವಾಗಿರೋ ಜಾಗಕ್ಕೆ ಮಿಸ್ ಹೆಂಗೆ ಮಾಡ್ಕೊಳ್ಳೋಣ? ಹೆಸರಿಗೆ ಮಾತ್ರ ದೇವಸ್ಥಾನ, ಇವಾಗ ಏನಿದ್ರು ಚಿಲ್ ಟೈಮ್. ಈಗ ನನ್ನ ಕ್ಯಾಮ್ರಾಮ್ಯಾನ್ ಯಾರು ಅಂತ ತೋರಿಸ್ತೀನಿ ನೋಡಿ. ನಮಸ್ಕಾರ. ಅಲ್ಲಿಗೆ ಹೋದಲೇ ಡಕ್ಕು ಏನೋ 4 ಮಾತು ಉರಿಸ್ತೀವಪ್ಪ, ಅದಕ್ಕೆ ಬೀಚಿಗೆ ಬೀಳಕ್ಕೆ ಹೋಯ್ದಿಯಲ್ಲ. ಬಾರೋ ಬೇಗಲ್ಲ. ಸಾಕು, ಬಟ್ಟೆ ತಂದಿಲ್ಲ ನೀನು, ನನಗೆ ಗೊತ್ತು. ಕಾರೆಲ್ಲ ಗಲೀಜಾತ್ತೆ. ಬಾ ಬೇಡ ಬೇಡ ಬಾ. ಯಾಕೋ ಹಾಯನ್ನು ಅವನೊಬ್ಬನೇ ಇಳ್ದಿರೋದು ಕೆಳಗಡೆ. ಇನ್ನೂ ಬಂದೇ ಇಲ್ಲ. ಟೆಂಪಲ್ ರೋಡ್ ಹೊಡಿತಾರೆ ಅನಿಸುತ್ತೆ. ಉಂಡೆ ನಾವು ಎಷ್ಟು ದೊಡ್ಡವರಾಗಿದ್ದೀವಿ ಅಂದರೆ, ಮೊದಲು ದೇವಸ್ಥಾನ ಕಾಲೇ ಇಡ್ತಿರ್ಲಿಲ್ಲ. ಈಗ ಎದ್ನೋ ಬಿದ್ನೋ ದೇವಸ್ಥಾನದಲ್ಲಿ ಬರ್ತಿದ್ದೀವಿ. ಅದೇ ಹೇಳ್ತಿರೋದು. ನಾವೇನೋ ಬಿಡಿ ಗಾಯ್ಸ್, ನಾನೇನೋ ಅಂಕಲ್ ಅದ, ನಿನ್ನ ಚಿಕ್ಕ ಹುಡುಗ ಅವನು. ಈಗ ಹಾಗೆ ಬಿಡಿ, ಇವಾಗ ಒಂದು ಸ್ವಲ್ಪ ಅಲ್ಪ ವಿರಾಮ ಥರ ಹೊಟ್ಟೆಗೆ ಊಟ ಬೇಕಲ್ಲವೇ, ಅದಕ್ಕೋಸ್ಕರ ನಾವು ಒಂದು ರೆಸ್ಟೋರೆಂಟಲ್ಲಿ ಸ್ಟಾಪ್ ಮಾಡಿದ್ದೀವಿ. ಈಗ ಒಂಚೂರು ಹೊಟ್ಟೆಗೆ ಒಂಚೂರು ಆಹಾರವನ್ನು ಹಾಕಿಕೊಂಡು ನಾವು ಮುಂದಿನ ಕಡೆ ಪಯಣ ಮಾಡುವ. ಧನ್ಯವಾದ. ನೋಡ್ತಾ ಇರಿ, ಖುಷಿ ಪಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಏನು ಗೊತ್ತಾ ವಿಶೇಷ? ಬಾಯ್ಸ್ ಎಲ್ಲ ಸ್ಟಾಪ್ ಮಾಡಿ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಮುಂಡೆ ನೋಡಿ. ಮುಂಡೆ ಅವರಿಯೋ ಅವಡಿಯೋಡು ಫುಲ್ ಜಾಲಿ ಹೂ ಆರ್ ದೋಸ್ ಗೈಸ್. ಅಂಕೇತ್, ಮೈಸೂರಲ್ಲಿ ಯಾವ ಕುದುರೆ ನೋಡ್ಕೊಂಡಿದ್ಯಾ ಅಂಕೇತ್? ಯಾವುದು ಇಲ್ವಾ? ಸುಳ್ಳು ಬೇಡ, ಹಾಸನನೇ ನೋಡಿದ್ದೀನಿ. ಏನು ಮಾಡೋಕ್ಕಾಗಲ್ಲ ಗೈಸ್, ಈಗಿನ ಕಾಲದ ಹುಡುಗರು ಸ್ವಲ್ಪ ನಾಚ್ಕೋತಾರೆ. ಏನು ರೇವಂತ್ ಥರ ವಯಸ್ಸಾಗಿದ್ಯಾ? ಇಲ್ಲ ತಾನೆ, ಅದಕ್ಕೆ ಇನ್ನಷ್ಟು ವಯಸ್ಸಾಗಿಲ್ಲ. ಅದಕ್ಕೆ ನೋಡಿ ಹೊಟ್ಟೆ ನೋಡಿ, ಹೊಟ್ಟೆ ಪೈಕು. ಗೈಸ್, ಈಗ ನಮ್ಮ ಉಂಡೆಗೆ ಒಂದು ಕ್ವಶನ್ ಕೇಳೋಣ. ಉಂಡೆ ಸ್ವಲ್ಪ ಅಲಂಕಾರ ಮಾಡ್ಕೊತಿದ್ದಾನೆ, ವೆಯ್ಟ್ ಮಾಡೋಣ. ಬೇಗ ಆಗಲ್ಲ? ಅಲಂಕಾರ ಏನೂ ಇಲ್ಲ. ಅಲಂಕಾರ ಇಸ್ ನಥಿಂಗ್ ಬಟ್ ಗ್ಲಾಸ್ ಆಗತ್ತವನೆ. ಓಕೆ ಉಂಡೆ, ಈಗ ನೀನು ನೋಡಿದ್ಯಲ್ವಾ, ಒಂದೊಂದ್ಸಲ ಬೆಳಗ್ಗೆ ಎದ್ದಾಗ ಸೂರ್ಯ ಚಂದ್ರ ಎರಡೂ ಕಾಣಿಸುತ್ತೆ ಅಲ್ವಾ? ಹೌದಲ್ವಾ? ಪಕ್ಕದಾನೆ. ಈಗ ನಿಂಗೂ ಒಂದು ಮಗು ಪಪ್ಪ, ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಯಾಕೆ ಸೂರ್ಯ ಚಂದ್ರ ಒಟ್ಟಿಗೆ ಕಾಣಿಸುತ್ತೆ? ಚಂದ್ರ ಬರೀ ನೈಟ್ ಕಾಣಿಸ್ಬೇಕು, ಸೂರ್ಯ ಬರೀ ಬೆಳಗ್ಗೆ ಕಾಣಿಸ್ಬೇಕು ಅಂದಾಗ ನೀನು ಏನು ಆನ್ಸರ್ ಮಾಡ್ತೀಯಾ? ಓದ್ಕೊಳಪ್ಪ. ಸನ್ ಗ್ಲಾಸ್ ಹಾಕ್ಬಿಡ್ತೀನಿ, ಅವಾಗ ಎರಡೂ ಕಾಣಲ್ಲ. ಕರುಣಾನಿಧಿ ತರದ್ದು. ಟೀಚರ್ ನಂಬರ್ ಕೇಳಿಲ್ವಲ್ಲ ನೀನು? ನನ್ ಖುಷಿ. ಯಾವ ಟೀಚರ್? ಸೊ ನೀವು ಕಮೆಂಟ್ ಮಾಡಿ, ಇವಾಗ ನಿಮ್ಮ ಮಕ್ಕಳು ನಿಮಗೆ ಸೂರ್ಯ ಚಂದ್ರ ಒಟ್ಟಿಗೆ ಕಾಣಿಸಿದ್ರೆ ಏನ್ ಅಂತ ಆನ್ಸರ್ ಮಾಡ್ತೀರಾ ಅಂತ. ಅಂಕೆ, ಈಗ ನೀನು ಇನ್ನೂ ಗೊತ್ತು ನಮ್ಮ ಗ್ಯಾಂಗಲ್ಲೇ ಚಿಕ್ಕವನು ಅಂತ, ಬಟ್ ಆದ್ರೂ ನಿಮ್ಗೂ ಕ್ವಶನು. ನಿನ್ನ ಮಗು ನಿಂಗೆ ಹುಡುಗನೋ ಹುಡುಗಿನೋ ಈ ಥರ ಕ್ವಶನ್ ಮಾಡಿದ್ರೆ ಏನು ಆನ್ಸರ್ ಮಾಡ್ತೀಯಾ? ತಲೆ ಮೇಲೆ ಹೊಡೆದು ಸ್ಕೂಲ್ಗೆ ಹೋಗ್ತೀನಿ ಅಷ್ಟೇ. ಆ ಮಗು ನೀನು ಸ್ಕೂಲ್ ಹೋಗಿಲ್ವಾ ಅಂತ ಕೇಳಿದ್ರೆ ಏನು ಹೇಳ್ತೀಯಾ? ನಾನು
ಓದ್ಬಿಟ್ಟು ಬುಕ್ಸ್ ನನ್ನಷ್ಟೇ ಓದಿ ಸಾಕು ಅಂತೀನಿ. ಓಕೆ ಬಾಯ್ಸ್ ಜೊತೆ ಸೇರ್ಕೊಂಡು ಎಲ್ಲ ಒಳ್ಳೆ ಒಂದು 10 ನಿಮಿಷದ ಕ್ರಿಕೆಟ್ ಮ್ಯಾಚ್ ಆಡಿದ್ವಿ. ಕ್ರೇಜಿ ಬಾಲರ್ಸ್. ಏನೋ ನಿನ್ನ ಹೆಸರು? ಶುಭಮ್. ಅವ್ರದ್ದು ಸ್ಕೂಲ್ ಇದೆಯಲ್ಲ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಸ್ಕೂಲು. ನಿನ್ನ ಹೆಸರೇನು? ತೆರಾ ನಾಮ್ ಕ್ಯಾ? ಅಭಿನವ್. ನಿನ್ನ ಹೆಸರೇನು? ಓ ಕ್ರೇಜಿ ಬೌಲರ್. ತೆರಾ ನಾಮ್ ಕ್ಯಾ? ಓ ಸೂಪರ್. ಆಯುಷ್. ಆ್ಯಂಡ್ ದಟ್ ಇದನ್ನೆಲ್ಲ ಇವನು ಈ ಬ್ಯಾಟ್ಸ್ಮನ್ನು ಕುಂಬಳಕಾಯಿ ಬ್ಯಾಟ್ಸ್ಮನ್. ನೀವು ದೊಡ್ಡ ಬ್ಯಾಟ್ಸ್ಮನ್ ಶರತ್ ಅಲ್ವಾ? ಕುಂಬಳಕಾಯಿ. ಗೈಸ್ ಇವಾಗ ಟೆಂಪಲ್ಸ್ ಎಲ್ಲ ಮುಗ್ದು ನಾವು ಗೊತ್ತಲ್ಲ ನಾವೆಲ್ಲ ಜಾಲಿ ಮಾಡೋ ಟೈಮು. ಏನಿದ್ರು ಬೀಚ್ ಸೈಡು ಫುಲ್ಲು ರೋರಿಂಗ್, ರಾಕಿಂಗ್, ಪ್ಲೇಯಿಂಗ್, ಗಸ್ಕ ಬೀಪ್ 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 ಬೀಪ್. ಇವಾಗ ಗೋಯಿಂಗ್ ಇನ್ ಸರ್ಚ್ ಆಫ್ ಅವರ್ ಫ್ರೆಂಡ್ಸ್. देखो उधर 2 Ballandas going. These Ballandas are going, we are following them. ಇವತ್ತು ಬೀಚಲ್ಲೇ ಟೆಂಟ್ ಸಿಕ್ಕಿಲ್ಲ ಅಂದರೂ ಸ್ಯಾಂಡು, ನೋ ಪ್ರಾಬ್ಲಮ್ಮು. ಗೋಯಿಂಗ್, ಪ್ಲೇಯಿಂಗ್, ಕಮಿಂಗ್, ಗೋಯಿಂಗ್, ಚಿಲ್ಲಿಂಗ್. ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಮಿಸ್ಟರ್ ಉಡೇಸ್? ನಾವು ಬೆಳಗ್ಗೆನೇ ಇಡ್ಲಿ ತಿಂದಿದ್ದೀವಿ, ನಮ್ಗೆ ಅದೇ ಸಾಕು. ಈ ರಾತ್ರಿ ಈಗೆಲ್ಲ ಬೇಡ, ಈ ರಾತ್ರಿ ಐತೆ, ಈಗೆಲ್ಲ ಬೇಡ, ನಮ್ಗೆ ಅದೇ ಸಾಕು. ಎಂಜಾಯ್ ಮಾಡಿ. ವೇರ್ ಈಸ್ ಅವರ್ ಜಿಂಕೆ ಮ್ಯಾನ್? ಜಿಂಕೆ ಮ್ಯಾನ್, ಗಿವ್ ಮಿ ಮೈ ಫೋನ್ ಯಾ. ಏಯ್ ಗಿವ್ ಮಿ ಮೈ ಫೋನ್ ಯಾ. ಏಯ್ ಆಸ್ಕ್ ಮೈ ಫೋನ್ ಯಾ. ಏಯ್ ನಂಗೆ ಕೊಡಲ್ಲ, ನನ್ನ ಫೋನ್ ಇಲ್ಲದ್ರೆ ಆಯ್ತಾನೆ. ಗೈಸ್ ನಿಜ ಹೇಳಬೇಕು ಅಂದರೆ ನಾನು ಇಷ್ಟು ದಿವಸ ಯಾವ ಬೀಚಿಗೆ ಹೋದ್ರೂ ನಾನು ನಿಜವಲ್ಲೂ ನೀರಿಗೆ ಇಳಿದಿಲ್ಲ. ಫಾರ್ ದ ಫಸ್ಟ್ ಟೈಮ್ ನೀರಿಗೆ ಇಳಿತಾ ಇಲ್ಲ, ಬಟ್ ಆದರೂ ಬರೀ ಜಸ್ಟ್ ಕಾಲನ್ನ ಮಾತ್ರ ನೀರೊಳಗೆ ತೊಗೊಂಡೋಗ್ತಾ ಇದ್ದೀನಿ. ನಾಳೆ ಏನಾದರೂ ಟೈಮ್ ಸಿಕ್ಕಿದ್ರೆ ನಿಜವಲ್ಲೂ ಬೀಚಲ್ಲಿ ಇಳಿತೀನಿ. ನೀರಲ್ಲಿ ಮಕ್ಕಳ ಜೊತೆನೇ ನಾನು ಬರೋ. ಹಾಯ್ ಬಡೀಸ್. ಸೊ ಲೈಕ್ ಎಲ್ಲ ಬೀಚ್ ಹತ್ರ ಎಲ್ಲ ಆಟಾಡಿ ಕ್ರಿಕೆಟ್ ಆಡಿ ಆಮೇಲೆ ಅಲ್ಲೂ ಸ್ವಲ್ಪ ಟೈಮ್ ಪಾಸ್ ಮಾಡಿ ಬೀಚಲ್ಲಿ ಆಟಾಡಿ ಇವಾಗ ನಾವು ಒಂದು ಹೋಮ್ ಸ್ಟೇಗೆ ಬಂದಿದ್ದೀನಿ. ಲೈಕ್ ಈ ಹೋಮ್ ಸ್ಟೇ ಪ್ರಾಪರ್ಟಿ ಅಂತೂ ತುಂಬ ಅಲ್ಟಿಮೇಟ್ ಆಗಿದೆ. ಜಸ್ಟ್ ಏನಿಲ್ಲ, ಕುಡಿಯೋಕ್ಕೆ ನೀರಿಲ್ಲ ಮತ್ತು ಬಾತ್ರೂಮಲ್ಲಿ ಸೋಪು ಪೇಸ್ಟ್ ಇಲ್ಲ, ಅದೊಂದು ತರಿಸ್ಬೇಕು. ಕಟ್ಟು ನೋಡಿ ಇದೆರಡು ಇದೆಯಲ್ಲ, ಈ ಬಾಟ್ಲ್ 2 ಪಾಪ ಅವ್ರು ಕೊಟ್ಟಿದ್ದು. ಇದು ಅವರು ಕೊಟ್ಟಿದ್ದು, ಇದು ನಾವು ತಂದಿದ್ದು. ಆಯಿತಾ? ಸೊ ಈಗ ನಮ್ಮ ಇವರಿದ್ದಾರೆ, ನಮ್ಮ ನಿತಿನ್ ಪ್ರೇರಿ ಡೊನಾಲ್ಡ್ ಅಲಿಯಾಸ್ ಡೊನಾಲ್ಡ್. ಇಲ್ಲಿ ನೋಡಿ, ಅಯ್ಯೋ ಅಲ್ಲಿ ನೋಡಬೇಡಿ, ಮನೆ ಹೆಂಗಿದೆ ಅಂತ ತೋರಿಸ್ತೀನಿ, ಒಂದ್ಸಲ ನೋಡ್ಬಿಡಿ. ಹಾಲು, ಅಲ್ಲೊಂದು ರೂಮು, ಇದೊಂದು ರೂಮು, ಮೇಲ್ಗಡೆ ಫುಲ್ ಬಾಲ್ಕನಿ. ಟೆಕ್ನಾಗ್ ರೆಡಿ ಆಗೋರೆ ಎಲ್ಲ. ಇದು ಆಮೇಲೆ ಇದು ಅಡುಗೆ ಮನೆ. ಸೊ ಇಲ್ಲಿ ನಾವು ಗೊತ್ತಲ್ಲ ಅಡುಗೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಮಾಡಲ್ಲ. ಹಿಂದ್ಗಡೆ ಓಪನ್ ಮಾಡೋ. ಓಪನ್ ಮಾಡೋಕ್ಕೆ ಸ್ವಲ್ಪ ವಿಳಂಬವಾಗುತ್ತಿದೆ, ಪ್ರೇಕ್ಷಕರೆಲ್ಲ ಕ್ಷಮಿಸಿ. ಓಕೆ, ಏನೋ ಬಂದಂತೆ ತೋರ್ಸೋಣ. ಅದು ಏನು ಬಂದ? ಅವನು ಬಂದ. ಇಲ್ಲಿಂದ ಬಂದೆ ನೀನು? ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸು? ಬಾತ್ರೂಮ್ ಆಯ್ತು, ಎಲ್ಲ ಸುಲಭವಾಗಿ ಆಯ್ತಾ? ಸುಲಭ ಶೌಚಾಲಯನ? ನೈಸ್. ನೀವೆಲ್ಲಿ ಹೋಗಿದ್ರಿ? ಏನು ನೋಡಿ, ಟೆಕ್ನೋ ಬಾಯ್ ಡಿಕ್ ಚಿಕ್ ಬಿಸಿ ಬಾಯ್.
ಕ್ರೇಜಿ ಅಲ್ಲ. ಸೊ ಇವಾಗ ನಾವು ನಮ್ಮ ವಿಶ್ರಾಂತಿಯನ್ನು ತೆಗೆದುಕೊಂಡು ಇನ್ನೊಂದು ಸ್ವಲ್ಪ ಅದರಲ್ಲಿ ಆಮೇಲೆ ಮತ್ತೆ ನಾವು ಬೇರೆ ಕಡೆ ಸಾರಿ ಇವತ್ತಲ್ಲ ನಾಳೆ ಬೆಳಗ್ಗೆ ಹೊರಡಬೇಕು. ಅಲ್ಲಿವರೆಗೂ ಸಿಗುವ. ಬಾಯ್, ಗುಡ್ ನೈಟ್. ಇದು ಡೇ 1 ಆಫ್ ಮೈ ವ್ಲಾಗ್ ಆ್ಯಂಡ್ ಡೇ 2 ನಾಳೆ ತೋರಿಸ್ತೀನಿ ಆಬ್ವಿಯಸ್ಲಿ. ಮುಗಿಸೋಣ. ಬಾಯ್ ಬಾಯ್.